ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇವಾರೋಸ್ ರೆಸಿಪೀಸ್. ಇವತ್ತು ನಾನು ನಿಮ್ಮ ಜೊತೆ ಆಲೂ ಪರೋಟ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ತುಂಬಾ ಸುಲಭ ಹಾಗೂ ಬೇಗನೆ ಆಗುವಂಥ ರೆಸಿಪಿ. ಇದನ್ನು ಹೇಗೆ ಮಾಡುವುದಂತ ನೋಡೋಣ. ಫಸ್ಟ್ ನಾನಿಲ್ಲಿ ಆಲೂಗಡ್ಡೆಯನ್ನು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ನಾನಿಲ್ಲಿ 3 ಮೀಡಿಯಂ ಸೈಜ್ ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ. ಆಲೂಗಡ್ಡೆ ಬೇಯುವಷ್ಟು ಹೊತ್ತಿಗೆ ನಾನು ಹಿಟ್ಟನ್ನು ರೆಡಿ ಮಾಡ್ತಾ ಇದ್ದೇನೆ. ಮಿಕ್ಸಿಂಗ್ ಬೌಲಿಗೆ 2 ಕಪ್ ಆಗುವಷ್ಟು ಮೈದಾವನ್ನು ಹಾಕ್ತಾ ಇದ್ದೇನೆ. ಜೊತೆಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಇರಬೇಕು. ಹಿಟ್ಟು ಈಗ ರೆಡಿ ಆಗಿದೆ. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಒಮ್ಮೆ ನಾದಿಕೊಳ್ಬೇಕು. ಆವಾಗ ಹಿಟ್ಟು ತುಂಬ ಸಾಫ್ಟ್ ಆಗುತ್ತೆ. ನೋಡ್ಬೋದು ನೀವು, ಹಿಟ್ಟು ಈಗ ಸಾಫ್ಟ್ ಆಗಿದೆ. ನೆಕ್ಸ್ಟ್ ನಾವಿಲ್ಲಿ ಸ್ಟಫಿಂಗ್ ರೆಡಿ ಮಾಡೋಣ. ಬೇಯಿಸಿಟ್ಟ ಆಲೂಗಡ್ಡೆಯ ಸಿಪ್ಪೆಯನ್ನು ತೆಗೆದು ಇದನ್ನೀಗ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ. ಆಲೂಗಡ್ಡೆ ಸಾಫ್ಟ್ ಆಗುವವರೆಗೂ ನಾವು ಇದನ್ನು ಸ್ಮ್ಯಾಶ್ ಮಾಡಬೇಕು. ಗಂಟಾಗಿರಬಾರ್ದು, ಇಲ್ಲದಿದ್ದರೆ ಪರೋಟ ಮಾಡುವಾಗ ಸ್ಟಫಿಂಗ್ ಎಲ್ಲ ಹೊರಗಡೆ ಬರುತ್ತೆ. ಇದಕ್ಕೆ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದರ ಜೊತೆಗೆ ಒಂದು ಸಣ್ಣ ತುಂಡು ಶುಂಠಿ, 2 ಹಸಿಮೆಣಸು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಪೀಸ್ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದಕ್ಕೀಗ 1 ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೀ ಸ್ಪೂನ್ ಜೀರಿಗೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ರೆಡಿ ಮಾಡಿಟ್ಟ ಹಿಟ್ಟಿನಿಂದ ಚಪಾತಿ ಮಾಡಲಿಕ್ಕೆ ಉಂಡೆಯನ್ನು ಮಾಡ್ತಾ ಇದ್ದಾನೆ. ನಾವು ಚಪಾತಿ ಮಾಡುವಾಗ ಎಷ್ಟು ದೊಡ್ಡ ಉಂಡೆ ಮಾಡ್ತೇವೆ ಅಷ್ಟೇ ದೊಡ್ಡ ಉಂಡೆ ಮಾಡಿ ಇಡಬೇಕು. ಇದನ್ನೀಗ ಲಟ್ಟಿಸಬೇಕು. ನಾವು ಪೂರಿ ಎಷ್ಟು ದೊಡ್ಡ ಮಾಡ್ತೇವೆ ಅಷ್ಟು ದೊಡ್ಡ ಲಟ್ಟಿಸಿದ್ರಾಯ್ತು. ಇದರ ಮಧ್ಯದಲ್ಲಿ ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ರೆಡಿ ಮಾಡಿಟ್ಟ ಸ್ಟಫಿಂಗ್ ಅನ್ನು ಹಾಕ್ತಾ ಇದ್ದೇನೆ. ಆಮೇಲೆ ಇದನ್ನು ಈ ರೀತಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಬೇಕು. ಸ್ಟಫಿಂಗ್ ಹೊರಗಡೆ ಬರದ ಹಾಗೆ ಕವರ್ ಮಾಡಿದ್ರೆ ಆಯ್ತು. ಆಮೇಲೆ ಇದಕ್ಕೆ ಮೇಲಿಂದ ಸ್ವಲ್ಪ ಒಣ ಮೈದಾ ಹಿಟ್ಟನ್ನು ಹಾಕಿ ಇದನ್ನೀಗ ಲಟ್ಟಿಸ್ತಾ ಇದ್ದೇನೆ. ಇಲ್ಲಿ ಲಟ್ಟಿಸುವಾಗ ಜಾಸ್ತಿ ಪ್ರೆಷರ್ ಹಾಕ್ಲಿಕ್ಕಿಲ್ಲ, ಇಲ್ಲಾಂದರೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬರ್ಬೋದು. ಮೆಲ್ಲನೆ ಲಟ್ಟಿಸಿದ್ರೆ ಆಯಿತು. ಪರೋಟ ಈಗ ರೆಡಿ ಆಗಿದೆ. ಇದನ್ನೀಗ ಫ್ರೈ ಮಾಡೋಣ. ಕಾವಲಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಕಾವಲಿ ಚೆನ್ನಾಗಿ ಬಿಸಿ ಆದಮೇಲೆ ರೆಡಿ ಮಾಡಿಟ್ಟ ಪರೋಟವನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಮೇಲಿಂದ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಬೇಕು. ನೋಡ್ಬೋದು ನೀವು, ಇದರ ಕಲರ್ ಚೇಂಜ್ ಆಗ್ತಾ ಉಂಟು. ಇದು ಒಂದು ಸೈಡ್ ಫ್ರೈ ಆಗಿದೆ. ಇದನ್ನೀಗ ಟರ್ನ್ ಮಾಡಿ ಇದರ ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡೋಣ. ಇದರ ಮೇಲಿಂದ ಕೂಡ ಸ್ವಲ್ಪ ಎಣ್ಣೆಯನ್ನು ಒರೆಸ್ತಾ ಇದ್ದೇನೆ. ನೋಡ್ಬೋದು ನೀವು, ಪರೋಟ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಉಂಟು. ನಾನು ಸ್ವಲ್ಪ ಹೊತ್ತು ಇನ್ನೂ ಕೂಡ ಫ್ರೈ ಮಾಡೋಣ.
ಎರಡು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೀಗ ತೆಗಿತಾ ಇದ್ದೇನೆ. ಇದೇ ರೀತಿ ಉಳಿದ ಪರೋಟವನ್ನು ಕೂಡ ಫ್ರೈ ಮಾಡಿದ್ರೆ ಆಯಿತು. ನನ್ನ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಿಸಿ ಬಿಸಿಯಾದ ಆಲೂ ಪರಾಠ ರೆಡಿ. ನೀವು ಟ್ರೈ ಮಾಡಿ ಹೇಗಾಗಿದೆ ಎಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.